ನಾನು ಹಿಂದಿನ ವಿಡಿಯೋದಲ್ಲಿ ಇದ್ರ ಫ್ರಂಟ್ನ ಕಟ್ ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ಈಗ ಬ್ಯಾಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ಇಲ್ಲಿ ತೋರಿಸ್ಕೊಡ್ತೀನಿ. ಬ್ಯಾಕ್ ಲೆಂತ್ ಬಂದು 14.5 ಇಂಚು, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 15.5 ಇಂಚು ಇಟ್ಕೋತೀವಿ. ಇದು ಅಷ್ಟೇ ಕ್ರಾಸಾಗೆ ಬರಬೇಕು. ಯಾವ ರೀತಿ ಬಾಡಿ ಫಿಟ್ಟಿಂಗ್ ತೊಗೊಂಡೆ ಅದೇ ಬಾಡಿ ಫಿಟ್ಟಿಂಗ್ನೇ ನಾನು ತಗೋತೀನಿ. ಈಗ ನಾನು ಇಲ್ಲಿ ಎಲ್ಲೂ ಮೆಷರ್ಮೆಂಟ್ ಆಗ್ತೆ, ಈ ಲಾಸ್ಟ್ ಎಡ್ಜಲ್ಲಿ ಮೆಷರ್ಮೆಂಟ್ ಆಗ್ತಾ ಇದ್ದೀನಿ. 6 ಇಂಚಿಗೆ ಶೋಲ್ಡರ್ ಇಳಿಸೋಣ, ಅಂದರೆ ಆರ್ಮ್ಸ್ ಲೆಂತ್ ಇಳಿಸೋಣ. ಅದಾದಮೇಲೆ ಅವ್ರಿಗೆ ಎಷ್ಟು ಬರುತ್ತೆ ಬಾಡಿ ಫಿಟ್ಟಿಂಗು, 8.25 ಇಂಚ್ ಬರುತ್ತೆ ಸುತ್ತಳತೆ ಬಂದು. ನಾನು ಫ್ರಂಟಲ್ಲಿ ಎಷ್ಟು ಡೀಪ್ನ ಬಿಟ್ಟಿದ್ದೆ ಅದೇ ಡೀಪನ್ನೇ ಬ್ಯಾಕಲ್ಲೂ ಬಿಡ್ತಾ ಇದ್ದೀನಿ. ಅದಾದಮೇಲೆ ಫ್ರಂಟ್ ಶೋಲ್ಡರ್ ಎಷ್ಟು ಬಂದಿದೆ, 4.25 ಇಂಚ್ ಬಂದಿದೆ. ಅದೇ 4.25 ಇಂಚಿಗೆ ನಾನು ಶೋಲ್ಡರ್ನ ಇಟ್ಕೋತೀನಿ. ಈ ರೀತಿ ರೌಂಡಕ್ಕೆ ಶೇಪ್ ಹಾಕಿದ್ದೀನಿ. ಈಗ ಬ್ಯಾಕ್ ಡೀಪ್ ಅವರಿಗೆ ಕ್ಲೋಸ್ ಬರೋದ್ರಿಂದ ಜಾಸ್ತಿ ಡೀಪ್ ತೊಗೊಳ್ಳಲ್ಲ, 1.5 ಇಂಚು ಡೀಪ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕಂಪ್ಲೀಟ್ ಕ್ಲೋಸ್ ನೆಕ್ಕು. ಕಂಪ್ಲೀಟ್ ಕ್ಲೋಸ್ ನೆಕ್ ಇರೋದ್ರಿಂದ ಜಾಸ್ತಿ ಡೀಪ್ ಬರಲ್ಲ. ಇವಾಗ ನಾನು ಡಾಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸುತ್ತಳತೆ ಬಂದು ಎಷ್ಟಿತ್ತು ಆ ಸುತ್ತಳತೆಗೆ ಸೆಂಟ್ರ್ ಮಾಡಿಕೊಂಡು ಈ ರೀತಿ ಸೆಂಟ್ರಿಗೆ ಹಾಕಿ ಮಾರ್ಕನ್ನು, ಡಾಟ್ ಬಂದು 5 ಇಂಚು, 5 ಇಂಚಿಗೆ ಡಾಟಿನ ಮಾರ್ಕ್ ಹಾಕೋಬೇಕು. ಇದು ಬ್ಯಾಕ್ ಪಾರ್ಟ್ನ ಮೆಷರ್ಮೆಂಟು. ಡೀಪಿನ ನೆಕ್ಗಳಿಗಿಂತನೂ ಕ್ಲೋಸ್ ನೆಕ್ಕು ಭಾಳ ಈಸಿ, ಭಾಳ ಸಿಂಪಲ್ಲು. ಆದರೆ ಸ್ವಲ್ಪ ಗೊತ್ತಾದರೆ ತುಂಬ ಈಸಿಯಾಗಿ ಸ್ಟಿಚಿಂಗು ಕಟ್ಟಿಂಗ್ ಎರಡು ಮಾಡ್ಬೋದು. ಈಗ ನಾನು ಇದನ್ನು ಸ್ಲೀವಿನ ಸುತ್ತಳತೆಗೆ ಆರ್ಮ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಚೆಕ್ ಮಾಡಿಕೊಂಡು ಇದನ್ನು ಈ ರೀತಿ ನೋಡ್ಕೊಬಿಟ್ಟು ನಾನು ಅದು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮತ್ತೆ ಸ್ವಲ್ಪ ಜಾಸ್ತಿ ಇಟ್ಟು ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನನಗೆ ಸುತ್ತಳತೆ 8 ಇಂಚು ಕರೆಕ್ಟಾಗಿ ಬರುತ್ತೆ. ಥ್ಯಾಂಕ್ ಯು.